ಹಾಯ್ ಹಲೋ ಎವ್ರಿವನ್ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ವಿದ್ಯಾರಾಜ್ ಎಜು ಪಾಯಿಂಟ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಕ್ಲಾಸ್ ಬಂದು ನಿಮಗೆ ಟೈಟಲ್ ನೋಡಿದ್ರೇ ಗೊತ್ತಾಗಿರಬಹುದು ಅಂತ ಅಂದ್ಕೊತೀನಿ. ಇವತ್ತು ವಿರುದ್ಧಾರ್ಥಕ ಶಬ್ದಗಳನ್ನು ತೊಗೊಂಡು ಬಂದಿದ್ದೀನಿ. ಯಾಕಂತಂದರೆ ಪೇಪರ್ 3 ಏನಿರುತ್ತೆ ನೋಡಿ, ಯಾವುದು GPSTರಲ್ಲಿ ಪೇಪರ್ 3 ಕಂಪಲ್ಸರಿ ಅದು ಏನಂತ ಹೇಳ್ತೀವಿ, ಕನ್ನಡ ಭಾಷಾ ಪತ್ರಿಕೆಯಾಗಿರುತ್ತೆ. ಸೊ ಪೇಪರ್ 3 ಹಾಗಾಗಿ ಅದರಲ್ಲಿ ಸಮಾನಾರ್ಥಕ ಪದಗಳ ಬಗ್ಗೆನೂ ಸಹ ಕ್ವಶನ್ಸ್ ಬಂದಿರುತ್ತೆ. ಆ್ಯಂಡ್ ವಿರುದ್ಧಾರ್ಥಕ ಆಗಿರಬಹುದು, ಆ್ಯಂಡ್ ಅದರಲ್ಲಿನೇ ನಾನಾರ್ಥ ಅಂತ ಬರುತ್ತೆ. ಸೊ ನಾನಾರ್ಥಗಳ ಬಗ್ಗೆ ಆಗಿರ್ಬೋದು, ಹಾಗೆ ಜೋಡು ನುಡಿ, ಪಡೆ ನುಡಿ, ದ್ವಿರುಕ್ತಿ, ಅನುಕರಣಾವ್ಯಯ, ಈ ರೀತಿ ಸಾಕಷ್ಟು ಪ್ರಶ್ನೆಗಳು ಅಲ್ಲಿ ಬರ್ತಕ್ಕಂಥದ್ದು. ಸೊ ಹಾಗಾಗಿ ನಾವು ಪ್ರತಿನಿತ್ಯ ಕೆಲವೊಂದಷ್ಟು ಆ ರೀತಿಯ ಶಬ್ದಗಳನ್ನು ನಾವು ಬಳಕೆ ಮಾಡ್ತಾ ಹೋದರೆ, ಅಂದರೆ ಓದ್ತಾ ಹೋದರೆ, ಸೊ ಎಕ್ಸಾಮಲ್ಲಿ ನಾವು ಈಸಿಯಾಗಿ ಅವುಗಳನ್ನು ಕ್ರ್ಯಾಕ್ ಮಾಡ್ಬೋದು. ಸೊ ಹಾಗಾಗಿ ಇವತ್ತು ನಿಮಗೆ ಹೆಲ್ಪ್ ಆಗಲಿ ಅಂತ ನಾನು ಒಂದು 100 ವಿರುದ್ಧ ಶಬ್ದಗಳ ಸಂಗ್ರಹವನ್ನು ಇಲ್ಲಿ ತೊಗೊಂಡು ಬಂದಿದ್ದೀನಿ. ಯಾಕಂದರೆ ಒಂದು 10-12 ಹೇಳ್ತಾ ಹೋದರೆ ಅದೇನೋ ಅಷ್ಟಿದು ಅನಿಸೋದಿಲ್ಲ. ಸೊ ಜಾಸ್ತಿ ನಾವು ನೋಡ್ತಾ ಹೋದರೆ ನಿಮಗೆ ಎಲ್ಲದರ ಒಂದು ಥ್ರೋ ನಾಲೆಜ್ ಸಿಗುತ್ತೆ. ಆ್ಯಂಡ್ ಆಲ್ಸೋ ನಿಮ್ಗೇನಾಗುತ್ತೆ ಅಂತಂದರೆ ಶಬ್ದಗಳ ಸಂಗ್ರಹ ಅಂತ ಏನಿದೆ ಅಲ್ವಾ, ಸೊ ನಿಮ್ಮ ಕಡೆಯೂ ಸಹ ಈ ಒಂದು ಶಬ್ದಗಳ ಸಂಗ್ರಹ ಇರುತ್ತೆ. ನಿಮಗೆ ಎಕ್ಸಾಮಲ್ಲಿ ಯಾವುದೇ ವಿರುದ್ಧಾರ್ಥಕ ಶಬ್ದ ಬಂದರೂ ಸೊ ಅದರ ಅಪೋಸಿಟ್ ಏನಿರುತ್ತೆ ಅನ್ನೋದ್ರ ಸಹ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಸೊ ಈಸಿ ಆಗುತ್ತೆ. ಓಕೆ, ಲೇಟ್ ಮಾಡೋದು ಬೇಡ. ಹಾಗಿದ್ರೆ ಫಟಾಫಟ್ ಅಂತ 100 ವಿರುದ್ಧಾರ್ಥಕ ಶಬ್ದಗಳನ್ನು ನೋಡ್ಕೊಂಡು ಬಂದುಬಿಡೋಣ. ಹಾಗಿದ್ರೆ ಬನ್ನಿ. ಹಾಗಿದ್ರೆ ಕ್ಲಾಸ್ ನೋಡ್ತಾ ಇರೋರು ಎಲ್ಲರೂ ಕೂಡ ಲೈಕ್ ಮಾಡ್ತಾ ಬನ್ನಿ ಸ್ನೇಹಿತರೆ. ಆ್ಯಂಡ್ ಆಲ್ಸೋ ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದೀರೋ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್. ಬನ್ನಿ. ಹಾಗಿದ್ರೆ ಮೊದಲ ವಿರುದ್ಧಾರ್ಥಕ ಶಬ್ದ ನಿಜ, ಸುಳ್ಳು. ನಿಜದ ವಿರುದ್ಧಾರ್ಥಕ ಸುಳ್ಳು. ಓಕೆ, ಸ್ವರ ಬಂದರೆ ಅಪಸ್ವರ. ಓಕೆ, ಸ್ವರ ಅಪಸ್ವರ. ಸಾರಿ, ಸ್ವಲ್ಪ ಕೋಲ್ಡ್ ಆಗಿದೆ. ನೆಕ್ಸ್ಟು ಗುಣ, ಅವಗುಣ. ಅವಗುಣ ಅಂತಲೂ ಆಗ್ಬೋದು ಅಥವಾ ದುರ್ಗುಣ ಅಂತಲೂ ಆಗ್ಬಹುದು. ಓಕೆ, ಗುಣ, ಅವಗುಣ. ಸೊ ಹೀಗಿರುವಾಗ ನಾವು ಹೇಗೆ ಬರಿಬೇಕು ಅಂತ ನೀವು ಕೇಳ್ಬೋದು. 1 ಅಂಕಕ್ಕೆ ಈ ಪ್ರಶ್ನೆಯನ್ನು ಕೇಳ್ತಾರೆ. ಗುಣ ಕೊಟ್ಟು ವಿರುದ್ಧಾರ್ಥಕ ಕೇಳ್ಬೋದು. ನೀವು ಅವಗುಣ ಮತ್ತು ದುರ್ಗುಣ ಎರಡೂ ಬರುತ್ತೆ ಅಂದಾಗ ಏನು ಮಾಡಿ, ಯಾವುದೇ ರೀತಿ ಬಿಡೋಕ್ಕೆ ಹೋಗಬೇಡಿ. ಗೊತ್ತಿದೆ ಅಲ್ವಾ? ಸೊ ಎರಡೂ ಕೂಡ ಹಾಕಿಬಿಡಿ. ಅವಗುಣ ಅನಂತರ ಅಲ್ಲಿ ಕಾಮ ಕೊಟ್ಟು ಮತ್ತು ದುರ್ಗುಣ ಎರಡನ್ನೂ ಕೂಡ ಹಾಕಿಬಿಡಿ. ಸೊ ಅಲ್ಲಿ ಪೂರ್ತಿ ನಿಮಗೆ 1 ಮಾರ್ಕ್ ಬರ್ತಕ್ಕಂಥದ್ದು. ನೆಕ್ಸ್ಟು ಆದಿ, ಅಂತ್ಯ. ಏನು? ಆದಿ, ಅಂತ್ಯ. ತುದಿ, ಮೊದಲು. ತುದಿ, ಮೊದಲು. ಓಕೆ, ನೆಕ್ಸ್ಟ್ 6ನೇದು ಎಡ, ಬಲ. ಎಡ ಅಂದರೆ ಬಲ ಬರುತ್ತೆ. ನೆಕ್ಸ್ಟ್ ಸ್ವದೇಶ, ವಿದೇಶ. ಓಕೆ, ಸ್ವದೇಶ, ವಿದೇಶ. ಆಕಾರ, ನಿರಾಕಾರ. ಕನಸು, ನನಸು. ಕಪ್ಪು, ಬಿಳುಪು. ಓಕೆ, 10. ನೆಕ್ಸ್ಟ್ ಈಗ ಓಕೆ ಕಾಣಿಸ್ತಾ ಇದೆ ಅಲ್ವಾ? ಹಗಲು, ರಾತ್ರಿ. ಹಗಲು, ರಾತ್ರಿ. ಮುಂಜಾನೆ, ಸಂಜೆ. ಕತ್ತಲು, ಬೆಳಕು. ಸರಿ, ತಪ್ಪು. ವ್ಯಕ್ತ, ಅವ್ಯಕ್ತ. ತಲೆ, ಬುಡ. ತೇಲು, ಮುಳುಗು. ಜನನ, ಮುಳುಗು. ಓಕೆ, ಮರಣ ಅಂತಲೂ ಬರ್ಬೋದು. ಜನನ, ಮರಣ ಅಂತಲೂ ಬರ್ಬೋದು. ಓಕೆ, ಅದನ್ನು ಒಂದು ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟು ಪಂಡಿತ, ಮೂರ್ಖ ಅಥವಾ ಪಾಮರ ಅಂತಲೂ ಆಗುತ್ತೆ. ಓಕೆ, ಪಂಡಿತ, ಮೂರ್ಖ ಮತ್ತು ಪಾಮರ. ನೆಕ್ಸ್ಟು ಶಕ್ತ, ನಿಶಕ್ತ. ಶಕ್ತ, ನಿಶಕ್ತ. 20 ಆಯ್ತಲ್ವಾ? ಸೊ ನೆಕ್ಸ್ಟು ಸೋಲು, ಗೆಲುವು. ಜಯ, ಅಪಜಯ. ಪಾಪ, ಪುಣ್ಯ. ಶುಭ, ಅಶುಭ. ನ್ಯಾಯ, ಅನ್ಯಾಯ. ಗಟ್ಟಿ, ಟೊಳ್ಳು. ಗೌರವ, ಅಗೌರವ. ಜನ, ನಿರ್ಜನ. ಪೂರ್ಣ, ಅಪೂರ್ಣ. ಧೈರ್ಯ, ಅಧೈರ್ಯ. ಓಕೆ, 30 ಆಯಿತು. ಸೊ ನೆಕ್ಸ್ಟು ಹುಟ್ಟು, ಸಾವು. ಪೂರ್ವ, ಪಶ್ಚಿಮ. ಉತ್ತರ, ದಕ್ಷಿಣ. ಬಡಗನ, ತೆಂಕನ. ಮೂಡನ, ಪಡುವನ. ನಗು, ಅಳು. ಆರೋಗ್ಯ, ಅನಾರೋಗ್ಯ. ಆಸೆ, ನಿರಾಸೆ. ನಂಬಿಕೆ, ಅಪನಂಬಿಕೆ. ಜಂಗಮ,
ಸ್ಥಾವರ. ಓಕೆ, 40 ಆಯಿತು. ನೆಕ್ಸ್ಟ್ ಈಗ ಜ್ಞಾನ ಅಜ್ಞಾನ, ಜಲ ನಿರ್ಜಲ, ಅತಿವೃಷ್ಟಿ ಅನಾವೃಷ್ಟಿ, ಉಪಯೋಗ ದುರುಪಯೋಗ, ಕೃತಜ್ಞ ಕೃತಜ್ಞ, ಉಪಕಾರ ಅಪಕಾರ, ನಿಶ್ಚಿತ ಅನಿಶ್ಚಿತ, ಸರಳ ವಕ್ರ ಅಥವಾ ಸಂಕೀರ್ಣ ಅಂತಲೂ ಬರುತ್ತೆ. ಸರಳ ವಕ್ರ ಅಥವಾ ಸಂಕೀರ್ಣ, ಅಭಿಷಿಕ್ತ ಅನಭಿಷಿಕ್ತ, ಚಲ ನಿಶ್ಚಲ. ಎಷ್ಟು 50 ಆಯಿತು. ಎಸ್. ಸ್ಥಿರ ಅಸ್ಥಿರ, ಉತ್ತೀರ್ಣ ಅನುತ್ತೀರ್ಣ, ಉಚಿತ ಅನುಚಿತ, ಉದ್ಯೋಗ ನಿರುದ್ಯೋಗ, ಉದಯ ಅಸ್ತ, ಆಧಾರ ನಿರಾಧಾರ, ಆಶ್ರಿತ ನಿರಾಶ್ರಿತ, ಸುವಾಸನೆ ದುರ್ವಾಸನೆ, ಸ್ವತಂತ್ರ ಪರತಂತ್ರ, ಕೊಣರು ಕಮರು. ಸ್ನೇಹಿತರೆ, ಇವಷ್ಟು ಅಲ್ಲದೇ ಇನ್ನೂ ಕೆಲವಷ್ಟು ವಿರುದ್ಧಾರ್ಥಕ ಪದಗಳು ಆಗಲೇ ಹೇಳಿದಾಗೆ ನಾನಾರ್ಥಕ, ಸಮಾನಾರ್ಥಕ, ಓಕೆ, ಈ ಎಲ್ಲದರ ಮೇಲೂ ಸಹ ನಾನು ಈ ರೀತಿ ಕೆಲವೊಂದಷ್ಟು ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಂಡು ಓಕೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ನಿಮಗೆ ಎಕ್ಸಾಮ್ಗೆ ಹೆಲ್ಪ್ ಆಗಬೇಕು. ಯಾವುದೇ ಒಂದು ಮಾಹಿತಿ ಕೂಡ ನಮಗೆ ಸಿಕ್ಕಿಲ್ಲ, ನಾ ಅದನ್ನು ಓದ್ಕೊಂಡಿಲ್ಲ ಅಂತ ನಿಮ್ಗೆ ಆಗಬಾರ್ದು. ಸೊ ಹಾಗಾಗಿ ಎಲ್ಲ ಮಾಹಿತಿಯನ್ನು ಒದಗಿಸ್ತೀನಿ. ಸೊ ಇದರ ಒಂದು ಉಪಯೋಗವನ್ನು ನೀವು ಪಡ್ಕೊಳ್ಳಿ. ಓಕೆ, ಆಗಿದ್ದರೆ 61. ಜ್ಞಾನಿ ಅಜ್ಞಾನಿ, ಲಕ್ಷ್ಯ ಅಲಕ್ಷ್ಯ, ಸಜ್ಜನ ದುರ್ಜನ, ಸನ್ಮಾರ್ಗ ದುರ್ಮಾರ್ಗ. ಓಕೆ, ಸನ್ಮಾರ್ಗ ದುರ್ಮಾರ್ಗ, ಸದ್ಗತಿ ದುರ್ಗತಿ, ಸನ್ಮಾನ ಅಪಮಾನ, ತ್ಯಾಗ ಭೋಗ, ಅನಿರೀಕ್ಷಿತ ನಿರೀಕ್ಷಿತ. ಒಂದು ಸಾರಿ ನಿರೀಕ್ಷಿತ ಅಂತಲೂ ಕೊಡ್ಬೋದು, ಅದ್ರ ಮುಂದುಗಡೆ ನಾವು ಅನಿರೀಕ್ಷಿತ ಅಂತಲೂ ಬರೀಬಹುದು. ನೆಕ್ಸ್ಟ್ ಪರಿಚಿತ ಅಪರಿಚಿತ. ಓಕೆ, ಪರಿಚಿತ ಅಪರಿಚಿತ. ಓಕೆ, ನೆಕ್ಸ್ಟು ಪೂರ್ಣ ಅಪೂರ್ಣ, ಪೂರ್ಣ ಅಪೂರ್ಣ. 70 ಆಯ್ತಲ್ವಾ? ಎಸ್. ನೆಕ್ಸ್ಟ್ ಈಗ 71. ಲೌಕಿಕ ಅಲೌಕಿಕ, ಆಡಂಬರ ನಿರಾಡಂಬರ, ಮಾನವ ದಾನವ, ಜೀವ ನಿರ್ಜೀವ, ಉದಾರಿ ಜಿಪುಣ, ಪರಾಕ್ರಮಿ ಹೇಡಿ, ಬಡವ ಬಲ್ಲಿದ ಅಥವಾ ಶ್ರೀಮಂತ. ಓಕೆ, ಬಡವ ಬಲ್ಲಿದ ಅಥವಾ ಶ್ರೀಮಂತನೂ ಆಗತ್ತೆ. ದಾಕ್ಷಿಣ್ಯ ನಿರ್ದಾಕ್ಷಿಣ್ಯ, ಕಾಯು ಕೊಲ್ಲು. ಕೊಲ್ಲೋಕೆ ಅಂತ ಒಬ್ಬ ಇದ್ದರೆ ಕಾಯೋಕ್ಕೆ ಒಬ್ಬ ಇರ್ತಾನೆ ಅಂತ ಕೇಳಿರಬಹುದು ಅಲ್ವಾ? ಎಸ್, ಅದೇ ರೀತಿ ಕಾಯು ಕೊಲ್ಲು, ಜಡ ಚೇತನ. ಓಕೆ, ನೆಕ್ಸ್ಟ್ ಈಗ 81. ಪುರಸ್ಕಾರ ತಿರಸ್ಕಾರ, ಕೀರ್ತಿ ಅಪಕೀರ್ತಿ, ಸ್ವರ್ಗ ನರಕ, ನಾಕ ನರಕ, ತಂತು ನಿಸ್ತಂತು, ಶಾಂತಿ ಅಶಾಂತಿ, ಬಿಸಿ ತಂಪು, ಜಾತ ಅಜಾತ, ಏಕ ಅನೇಕ, ಕ್ಷಯ ಅಕ್ಷಯ. ಸ್ನೇಹಿತರೆ, ಕ್ಲಾಸನ್ನು ನೋಡ್ತಾ ಇರೋರೆಲ್ಲರೂ ಸಹ ಲೈಕ್ ಮಾಡ್ತಾ ಬನ್ನಿ. ಹೊಸಬ್ರಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈವನ್ ಇದ್ರ ಬಗ್ಗೆ ನಿಮಗೆ PDF ಬೇಕಂದರೆ ವಿದ್ಯಾರಾಜ್ ಎಜು ಪಾಯಿಂಟ್ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಅಲ್ಲಿ ಈ ಎಲ್ಲ ರೀತಿಯ PDFಗಳನ್ನು ಅಥವಾ ಮಾಹಿತಿಗಳನ್ನು ನೀವು ಪಡ್ಕೊಳ್ಬಹುದು. ಲಿಂಕ್ ಹೇಗೆ ನಾವು ತಗೊಳ್ಬೇಕು, ಎಲ್ಲಿ ಸಿಗುತ್ತೆ ಅನ್ನೋದಾದರೆ ಎಸ್, ಈ ವಿಡಿಯೋದು ಕೆಳಗಡೆ ಆಗಿರ್ಬೋದು ಆ್ಯಂಡ್ ಪ್ರತಿಯೊಂದು ವಿಡಿಯೋ ನಾವೇನು ಅಪ್ಲೋಡ್ ಮಾಡಿದ್ದೀವಿ ಸೊ ಎಲ್ಲದರ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಟೆಲಿಗ್ರಾಮ್ ಚಾನಲ್ದ ಲಿಂಕ್ ಸಿಗುತ್ತೆ. ಕ್ಲಿಕ್ ಮಾಡಿ ನೀವಲ್ಲಿ ಜಾಯ್ನ್ ಆಗ್ಬೋದು. ಓಕೆ, ಎಸ್. ಆಗಿದ್ದರೆ 91 ನೋಡಿ. ಸಬಲ ದುರ್ಬಲ, ಅಬಲೆ ಸಬಲೆ, ವ್ಯವಸ್ಥೆ ಅವ್ಯವಸ್ಥೆ, ಚಾತುರ್ಯ ಅಚಾತುರ್ಯ, ಸಂಗತ ಅಸಂಗತ, ಲಾಭ ಹಾನಿ ಅಥವಾ ನಷ್ಟ ಅಂತಲೂ ಬರುತ್ತೆ. ಲಾಭ ನಷ್ಟ ಅಂತಲೂ ಬರ್ಬೋದು ಆ್ಯಂಡ್ ಲಾಭ ಹಾನಿ ಅಂತಲೂ ಆಗತ್ತೆ. ಸಹಜ ಅಸಹಜ, ಶಕುನ ಅಪಶಕುನ, ಪ್ರಧಾನ ಗೌಣ, ಚಿಂತೆ ನಿಶ್ಚಿಂತೆ. ಓಕೆ, ಎಸ್ ಸ್ನೇಹಿತರೆ, ನಿಮ್ಮೆಲ್ರಿಗೂ ಸಹ ಹೆಲ್ಪ್ ಆಗಲಿ ಅನ್ನೋದಕ್ಕೋಸ್ಕರ ನಾನು 100 ಅಪೋಸಿಟ್ ವರ್ಡ್ಸ್ಗಳನ್ನು ನಿಮ್ಮ ಮುಂದೆ ತೊಗೊಂಡು ಬಂದಿದ್ದೀನಿ. ಎಸ್, ಇದನ್ನು ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ. ಇನ್ನು ಉಳಿದಂತೆ
ನಿಮಗೆ ಇನ್ನೂ ಕೆಲವೊಂದಷ್ಟು ಮಾಹಿತಿಯನ್ನು ಒದಗಿಸ್ತೀನಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಈ ಎಲ್ಲ ಒಂದು ಮಾಹಿತಿ ನಿಮ್ಗೆ ಖಂಡಿತ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಅನಿಸಿದರೆ ಗೊತ್ತಲ್ವಾ, ಲೈಕ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಹೊಸಬ್ರು ಯಾರಾದರೂ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲನ್ನು ವಾಚ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿರೋರಾದರೆ ಮತ್ತೊಂದು ಸಾರಿ ಏನು ಅದನ್ನು ಅನ್ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೋಗಬೇಡಿ. ಓಕೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಅನಿಸಿಕೆ ಏನೇ ಇದ್ದರೂ ಸಹ ಕಾಮೆಂಟಲ್ಲಿ ತಿಳಿಸಿ. ನಿಮ್ಮ ಫ್ರೆಂಡ್ಸ್ಗೂ ಸಹ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.